ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೀತಿಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬ್ರಹ್ಮಜ್ಞಾನಿಗಳೂ ಹೌದು, ನೈಷ್ಠಿಕ ಬ್ರಹ್ಮಚಾರಿಗಳೂ ಹೌದು, ಯತಿಪುಂಗವರೂ ಹೌದು, ವಾದಿರಾಜರೂ ಹೌದು. ಇದೆಲ್ಲದರ ಜೊತೆಗೆ ಕವಿಪುಂಗವರೂ ಹೌದು. ಕಾವ್ಯ ಭಾಷೆಯಲ್ಲಿ ಕಾವ್ಯಮಯ ಶೈಲಿಯಲ್ಲಿ ವೇದಾಂತ ಸಂದೇಶಗಳನ್ನು ತಿಳಿಸ್ಕೊಡ್ತಾರೆ. ನಾನೀಗ ಶಂಕರಾಚಾರ್ಯರಿಂದ ರಚಿತವಾಗಿರುವ ಭಜಗೋವಿಂದಂ ಅಥವಾ ಮೋಹಮುದ್ಗರ ಸ್ತೋತ್ರ ಗ್ರಂಥದಿಂದ ಒಂದು ಶ್ಲೋಕವನ್ನು ಆರಿಸಿಕೊಂಡು ವಿಚಾರವನ್ನು ತಿಳಿಸ್ತೇನೆ. ಸುಂದರವಾದ ಶ್ಲೋಕ. ಶಂಕರಾಚಾರ್ಯರಿಂದ ಎಲ್ಲ ಮಾನವರಿಗೂ ಒಂದು ನೀತಿ ಸಂದೇಶ. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿ ನ ಮುಂಚತ್ಯಾಶಾ ಪಿಂಡಂ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಮರಣೆ ನಹಿ ನಹಿ ರಕ್ಷತೆ ಡುಕುರು ಈ ಕರಣಿ. ತುಂಬ ಚೆನ್ನಾಗಿದೆ. ಹೇಳ್ತಾರೆ ಇದರಲ್ಲಿ, ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿ ನ ಮುಂಚತ್ಯಾಶಾ ಪಿಂಡಂ. ಭಗವತ್ಪಾದ ಶಂಕರಾಚಾರ್ಯರವರ ಕಾವ್ಯಮಯ ಶೈಲಿಗೆ ಈ ಶ್ಲೋಕ ಅತ್ಯಂತ ಒಳ್ಳೆ ಜ್ವಲಂತ ಉದಾಹರಣೆಯಾಗಿದೆ. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿ ನ ಮುಂಚತಿ ಆಶಾ ಪಿಂಡಂ. ಎಷ್ಟು ಚೆನ್ನಾಗಿದೆ. ಅನ್ವಯ ಹೇಳ್ತೇನೆ. ಅಂಗಂ ಗಲಿತಂ ಮುಂಡಂ ಫಲಿತಂ ತುಂಡಂ ದಶನ ವಿಹೀನಂ ಜಾತಂ ವೃದ್ಧ ದಂಡಂ ಗೃಹೀತ್ವಾತಿ ತದಪಿ ಆಶಾ ಮುಂಡಂ ಪಿಂಡಂ ನ ಮುಂಚತಿ. ಇಲ್ಲಿ ಮುಂಡಂ ತುಂಡಂ ದಂಡಂ ಪಿಂಡಂ ಎಷ್ಟು ಪ್ರಾಸಬದ್ಧವಾಗಿ ಪದಗಳನ್ನು ಜೋಡಿಸಿ ಶ್ಲೋಕವನ್ನು ರಚನೆ ಮಾಡಿದ್ದಾರೆ ಕವಿಪುಂಗವ ಶಂಕರ. ಅಂಗಂ ಗಲಿತಂ, ಅಂಗ ಅಂದರೆ ಶರೀರವೆಲ್ಲ ಹಣ್ಣ ಹೋಯಿತು, ಮುದುಕನಾಗಿಬಿಟ್ಟಿದ್ದಾನೆ. 98 ವರ್ಷ, ಮೈಯೆಲ್ಲ ಸುಖ ಬಂದಿದೆ, ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಮಲಿಕೊಂಡೆ ನಿದ್ರೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ. ಇದು ಶರೀರದ ಸ್ಥಿತಿ. ಮುದುಕನಾಗಿ ಬಿಟ್ಟ ಮೇಲೆ ಯಾರಿಗೂ ಬೇಡವಾದ ಮನುಷ್ಯ. ಅವನ ಶರೀರ ಅವನಿಗೆ ಭಾರವಾಗಿ ಬಿಟ್ಟಿದೆ. ಮುಂಡಂ ಫಲಿತಂ,
ತಲೆ ಕೂದಲೆಲ್ಲ ನೆರೆತು ಬಿಟ್ಟಿದೆ. ಒಂದು ಕಪ್ಪು ಕೂದಲಿಲ್ಲ. ಮುದಿತನ ಎದ್ದು ಕಾಣಿಸ್ತಾ ಇದೆ ಅವನ ಶರೀರದಲ್ಲಿ. ದಶನವಿಹೀನಂ ಜಾತಂ ತುಂಡಂ. ತುಂಡ ಎಂದರೆ ಬಾಯಿ. ಬಾಯಿನಲ್ಲಿ ಒಂದೂ ಹಲ್ಲಿಲ್ಲ. 32 ಹಲ್ಲು ಬಿದ್ದೋಗಿಬಿಟ್ಟಿದೆ. 10 ಸಲ ಡೆಂಚರ್ ಕಟ್ಟಿಸ್ಕೊಂಡ. 10 ಲಕ್ಷ ರೂಪಾಯಿ ಖರ್ಚಾಯಿತು, ಸರಿಯಾಗ್ತಾ ಇಲ್ಲ. ಹಲ್ಲಿಲ್ಲ, ಮುಖ ನೋಡಿದ್ರೆ ಬಚ್ಚಿ ಆಗಿಬಿಟ್ಟಿದೆ. ಊಟ ಮಾಡೋಕ್ಕಾಗ್ತಾ ಇಲ್ಲ. ಗಟ್ಟಿ ಪದಾರ್ಥವನ್ನು ತಿನ್ನುವಂಥ ಶಕ್ತಿ ಇಲ್ಲ. ಮುಪ್ಪು ಅವನ ನೋಡಿದ ಕೂಡಲೇ ಅವರಿಗೂ ಅಂಟ್ಕೊಳ್ಳುವಷ್ಟು ಬಂದುಬಿಟ್ಟಿದೆ. ಅನಂತರ ದಂಡಂ ದಶನಮಿಯ ವೃದ್ಧೋಯಾತಿ ಗೃಹೀತ್ವಾ ದಂಡಂ. ದಂಡ ಅಂದರೆ ಕೋಲು. ಕೋಲು ಹಿಡ್ಕೊಂಡು ನಡೀತಾ ಇದ್ದಾನೆ. ಈಗ ಅವನಿಗೆ 3 ಕಾಲು ಆಗಿಬಿಟ್ಟಿದೆ. 3 ಕಾಲಿನ ಮನುಷ್ಯ 10 ಹೆಜ್ಜೆ ನಡೆಯಕ್ಕೂ ಶಕ್ತಿ ಇಲ್ಲ. ಕೋಲು ಇಟ್ಕೊಂಡು ಎಲ್ಲರನ್ನು ಬೈತಾ ನಡೀತಾ ಇದ್ದಾನೆ. ವಯಸ್ಸಾಗಿಬಿಟ್ರೆ ತಮ್ಮಲ್ಲಿ ಸಾಮರ್ಥ್ಯವಿಲ್ಲ, ಶಕ್ತಿ ಇಲ್ಲ, ಆರೋಗ್ಯವಿಲ್ಲ, ಉತ್ಸಾಹವಿಲ್ಲ. ಎಲ್ಲರನ್ನೂ ಬೈತಾ ಕಾಲ ಆಗ್ತಾನೆ. ಇದು ಮುದುಕನ ಸ್ಥಿತಿ. ಹೀಗಿದ್ದರೂ ಅವನು ತದಪಿ ನ ಮುಂಚತ್ಯಾಶಾ ಪಿಂಡಂ. ಪಿಂಡಂ ಅವನನ್ನು, ಆ ಶರೀರವನ್ನು ಆಶಾ ನ ಮುಂಚತಿ. ಆಶೆ ಎನ್ನುವಂದು ಬಿಟ್ಟು ಹೋಗ್ತಾ ಇಲ್ಲ. ಹೇಳ್ತಾನೆ, ನೋಡ್ರೋ ಒಂದು ಸೈಟ್ ಇದೆಯಂತೆ ಕಣ್ರೋ. ಎಲ್ಲಿ? ಜಯನಗರದಲ್ಲಿ 60-40 ಅದಕ್ಕೆ 10% ಡಿಸ್ಕೌಂಟ್ ಕೊಡ್ತಾ ಇದ್ದಾರಂತೆ, ತಗೊಳ್ರು ಅಂತಾನೆ. ಸಾಯ್ತಾ ಇದ್ದಾನೆ. ಊಟ ಮಾಡೋಕ್ಕಾಗ್ತಾ ಇಲ್ಲ, ನೋಡೋಕ್ಕಾಗ್ತಾ ಇಲ್ಲ. ವೇದಾಂತ ಗಂಧ ಬಂತು ಹೇಳ್ಬೇಡ. ಈ ವಯಸ್ಸಿನಲ್ಲಿಯೂ ಕೂಡ ಸೈಟ್ ಮಾಡಬೇಕು. ಯಾವ ಬ್ಯಾಂಕಿನಲ್ಲಿ ಜಾಸ್ತಿ ಬಡ್ಡಿ ಕೊಡ್ತಾರೆ ಅಂತ ನೋಡ್ರಪ್ಪ. ಡಬ್ಬಲ್ ಸ್ಕೀಮ್ ಬಂದಿಯಂತೆ, 5 ವರ್ಷಕ್ಕೆ ಇತ್ತಂತ ಹಣ ಡಬ್ಬಲ್ ಆಗುತ್ತಂತೆ ಅಂತೇಳಿ ಅದನ್ನು ನೋಡ್ತಾನೆ ಹೊರತುವೆ ಟಿ ವಿಗಳಲ್ಲಿ ನೋಡುತ್ತಾ ಜಾಹೀರಾತುಗಳು. 1-2 ಕೊಡ್ತೇವೆ, ಬಂಗಾರ ನಮ್ಮಲ್ಲಿಟ್ಟರೆ ನಿಮಗಿಂಥ ವಸ್ತು ಕೊಡ್ತೇವೆ ಅಂತ ಅದನ್ನು ನೋಡುತ್ತಾ ಆಶಾಪಾಶಕ್ಕೆ ಸಿಕ್ಕಿಕೊಂಡು ನರಳ್ತಾ ಇರ್ತಾರಲ್ಲ. ಏನಿದೆ ಆಶ್ಚರ್ಯ! ಆಶಾ ಎನ್ನುವಂತಹದ್ದು ಆ ಬದುಕನನ್ನು ನಮುಂಚತಿ ಬಿಡ್ತಾ ಇಲ್ಲ. ಎಂಥ ನೀತಿ ಇದು! ವಯಸ್ಸಾದ ಮೇಲೆ ಎಲ್ಲವನ್ನೂ ಕೈಬಿಟ್ಟು ನ ಕರ್ಮಣ ನ ಪ್ರಜೆಯ ನ ಧನೇನ ಅಂತ ತಿಳ್ಕೊಂಡು ವೇದಾಂತ ಮಾರ್ಗಕ್ಕೆ ಬರುವುದನ್ನು ಬಿಟ್ಟುಬಿಟ್ಟು ವಯಸ್ಸಾದ ಮೇಲೂ ಕೂಡ ಒಳ್ಳೆ ಬಟ್ಟೆ ಹಾಕ್ಕೋಬೇಕು, ಒಳ್ಳೊಳ್ಳೆ ಬಂಗಾರದ ಆಭರಣ ಹಾಕ್ಕೋಬೇಕು, ನೋಡುವುದಕ್ಕೆ ಚೆನ್ನಾಗಿ ಕಾಣಬೇಕು ಅಂಥೇಳಿ ಶೋ ಮಾಡಿಸ್ಕೊಳ್ತಾ ಇನ್ನು ವ್ಯವಹಾರದಲ್ಲೇ ಕೂತ್ಕೊಂಡು ಹೆಚ್ಚು ಹಣ ಉತ್ಪಾದನೆ ಮಾಡಬೇಕು, ಸೈಟ್ ಮಾಡಬೇಕು ಇತ್ಯಾದಿ ಮುಳುಗಿಬಿಟ್ಟಿದ್ದಾನೆ. ಇದು ಭಗವಂತನ ಮಾಯೆ. ಎಲೆಯ ಮಾನವರೇ, ಮುಪ್ಪೆಂಬುವಂತಹದ್ದು ಯಾರನ್ನು ಬಿಡದ ಶತ್ರು. ಯಾರೋ ಬಯಸದ ಮತ್ತು ಯಾರನ್ನು ಬಿಡದೇ ಇರುವಂಥ ಶನಿ ಮುಪ್ಪು. ಆ ಮುಪ್ಪು ಬಂದಾಗ ಶಾಂತವಾಗಿದ್ದು ಶಾಂತೋದಾಂತಃ ಉಪರತ ಸ್ಥಿತಿಕ್ಷು ಶ್ರದ್ಧಾವಿತ್ತ ಸಮಾಹಿತೋ ಭೂತ್ವ ಆತ್ಮನ್ಯೇವಾತ್ಮಾನಂ ಪಶ್ಯೇತ್. ಈ ಕಡೆ ವೇದಾಂತಕ್ಕೆ ಲಕ್ಷ್ಯ ಕೊಡದೆ ವ್ಯವಹಾರದಲ್ಲೇ ಕೂತು ಹಾಳಾಗ್ತಾ ಹೋಗ್ತಾ ಇದ್ದಾರಲ್ಲ, ಎಂಥ ಅನ್ಯಾಯವಿದು ಅಂತ ಸಂಕಟದಿಂದ ಭಗವತ್ಪಾದ ಶಂಕರಾಚಾರ್ಯರವರು ವೃದ್ಧನಾದಂಥ ಮುದುಕನ ಸ್ಥಿತಿಯನ್ನು 1300 ವರ್ಷಗಳ ಹಿಂದೆ ತಿಳಿಸಿದ್ದಾರೆ. ಅದು ಎಷ್ಟು ಸತ್ಯವಾಗಿದೆ! ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿ ನ ಮುಂಚತ್ಯಾಶಾ ಪಿಂಡಂ. ಈ ಶರೀರವನ್ನು ಪಿಂಡ ಅಂದ್ಬಿಟ್ರು, ಈ ಮುದುಕನ ಪಿಂಡ ಅಂತಂದ್ರು. ಈ ಪಿಂಡನನ್ನು, ಈ ಮುದುಕನ ಮನಸ್ಸನ್ನು ಆಶಾ ಎಂದು ಬಂದ ಬಿಡ್ತಾ ಇಲ್ವಲ್ಲ. ಒಬ್ಬನೇ ಕೂತ್ಕೊಂಡಿದ್ದಾಗ ಮಾಡಿ ಮೇಲೆ ಕಟ್ಟಿಸ್ಬೇಕು, ಒಬ್ಬನೇ ಕೂತಿದ್ದಾಗ ಪಕ್ಕ ಸೈಟ್ ತಗೊಳ್ಬೇಕು, ಹಣವನ್ನು ಬೆಳೆಸಬೇಕು ಅಂತ ಅನ್ನೇ ಹೊರತು ವಯಸ್ಸಾಯಿತು, ನನಗೆ ಅಂತ್ಯಕಾಲ ಬಂದಿದೆ, ಸಂಪಾದನೆ ಸಾಕು, ವ್ಯವಹಾರ ಬೇಡ, ಎಲ್ಲ ದುಡ್ಡನ್ನು ಮಕ್ಕಳಿಗೆ ಹಂಚಿಬಿಟ್ಟು ತಾನು
ಜೀವನಕ್ಕೇನೋ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ಸಮಯದಲ್ಲಿಯೂ ವೇದಾಂತವನ್ನು ಶ್ರವಣ ಮಾಡುತ್ತಾ, ವೇದಾಂತ ವಿಚಾರವನ್ನು ಕೇಳುತ್ತಾ, ಅದನ್ನು ಮನನ ಮಾಡುತ್ತಾ, ಅದನ್ನು ನಿಧಿಧ್ಯಾಸನ ಮಾಡುತ್ತಾ ವಿರಕ್ತನಾಗಿ ಬ್ರಹ್ಮಜ್ಞಾನವನ್ನೇ ಪಡೆದುಕೊಂಡು ಕೃತಾರ್ಥನಾಗಬೇಕು ಎನ್ನುವಂಥ ಸಂಕಲ್ಪ, ಆಸೆ ಬರ್ತಾ ಇಲ್ವಲ್ಲ? ಏನಿದ ನ್ಯಾಯ? ಇದಲ್ಲವೇ ಭಗವಂತನ ಮಾಯಾ ಎಂದು ಭಗವತ್ಪಾದ ಶಂಕರಾಚಾರ್ಯರವರು ಈ ಶ್ಲೋಕದಲ್ಲಿ ಸುಂದರವಾಗಿ ತೋರಿಸ್ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ 60 ವರ್ಷವಾದ ಕೂಡಲೇ ರಿಟೈರ್ಮೆಂಟ್ ಫ್ರಮ್ ವ್ಯವಹಾರ, ಎಲ್ಲ ವ್ಯವಹಾರದಿಂದ ನಿವೃತ್ತರಾಗಿ ವೇದಾಂತ ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಾ, ವೇದಾಂತ ಪ್ರವಚನಗಳನ್ನು ಶ್ರವಣ ಮಾಡುತ್ತಾ, ಅದನ್ನು ಅನುಭವಕ್ಕೆ ತಂದುಕೊಂಡು ವಿವೇಕ, ವೈರಾಗ್ಯ, ಶಮಾಧಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವವನ್ನು ಪಡೆದುಕೊಂಡು ಆತ್ಮಜ್ಞಾನಿಗಳಾಗಿ ನಾವೆಲ್ಲರೂ ಧನ್ಯರಾಗುವಂತೆ ಭಗವತ್ಪಾದ ಶಂಕರರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಉಪನ್ಯಾಸವನ್ನು ಭಗವತ್ಪಾದ ಶಂಕರಾಚಾರ್ಯರವರ ಪಾದ ಪದ್ಮಗಳಿಗೆ ಸಮರ್ಪಿಸುತ್ತಾ ಈ ಪ್ರವಚನವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.